ಈಗ ಚುಚ್ಚುಮರಿ ಮಾಡೋಕ್ಕಾಗಲೇ ಹೇಳಿದ್ದೆ. ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೆ ಅಂದರೆ, ಫಸ್ಟು ಒಂದು 3 ಗಡ್ಡೆ ದೊಡ್ಡ ಉಳ್ಳಾಗಡ್ಡಿ, ಒಂದು 6-7 ಮೆಣಸಿನ್ಕಾಯಿ ತೊಗೊಂಡಿನಿ, ಹಸಿಮೆಣ್ಸಿನ್ಕಾಯಿ, ಮತ್ತೇನಿಲ್ಲ. ಈಗ ಇಲ್ಲೇ ಬಾಣಲಿ ಆಗಲೇ ಇಟ್ಕೊಂಡಿನಿ. ಗ್ಯಾಸ್ ಹಚ್ಚಿ ಚಾಲು ಮಾಡೋಣ. ಏನಂದರೆ ನಾ ಇಷ್ಟ ಇಟ್ಕೊಂಡು ಯಾಡ ಅನ್ಸಂದ್ರೆ, ನಮ್ಮಲ್ಲಿ ಟಮಾಟಿ ಹಾಕಲ್ಲ. ನಮ್ಮ ಮನೆಯಲ್ಲಿ ನಾವು ಹುಂಚಿ ಹುಳಿ ಹಾಕ್ತೀವಿ. ಹುಂಚಿ ಹುಳಿ ಇದೆ, ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ಹುಂಚಿ ಹುಳಿ ಇದೆ. ಹುಂಚಿ ಹುಳಿಗೆ ಸ್ವಲ್ಪ ನೀರು ಹಾಕಿ ಮಾಡ್ತೀನಿ. ಬೆಲ್ಲ, ಉಪ್ಪು ಅಷ್ಟೇ. ಹಸಿ ಖಾರ ಇನ್ನು ಸ್ವಲ್ಪ ಮೇಲೆ ಬೇಕಂದ್ರೆ ಹಾಕ್ತೀನಿ ಅಷ್ಟೇ. ಇದರಲ್ಲಿ ಸಿಂಪಲ್ ಏನಿಲ್ಲ. ಟಮಾಟಿ ಕೊತ್ತಂಬರಿ ಅಂದರೆ ಕೊತ್ತಂಬರಿ ಟೊಮೆಟೊ ಅವೆಲ್ಲ ಇಲ್ಲ. ಈಗ ತಂದಿದ್ರೆ ಮಾಡ್ತಿದ್ವಿ. ಕೊತ್ತಂಬರಿ ಕರಿಬೇವು ಅವೆಲ್ಲ ಆಗಿದ್ದೀವಿ. ಅದಕ್ಕೆ ನಾವು ಇಷ್ಟರಲ್ಲಿ ಮಾಡ್ತಿದ್ದೀನಿ. ಗ್ಯಾಸ್ ಹಚ್ಚಂಬರ್ರಿ ಸ್ನೇಹಿತರೆ. ಗ್ಯಾಸ್ ಹಚ್ಚಿನಿ, ನೋಡ್ತಿರ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 3 ವಾಟೆ ನಾನು ಸಣ್ಣ ಇದರಲ್ಲಿ ಎಣ್ಣೆ ಹಾಕಿದ್ದೇನೆ. 3 ವಾಟೆ. ನೆಕ್ಸ್ಟ್ ಎಣ್ಣೆ ಹಾಕಿದ ಮೇಲೆ ನಾವು ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋಣ. ಒಂದೊಂದು ಸ್ಪೂನು, ಇನ್ನೊಂದು ಸ್ಪೂನ್ ಬೇಡ, ಅರ್ಧ ಸ್ಪೂನ್ ಹಾಕೋಣ. ಜೀರಿಗೆ ಒಂದಿಷ್ಟು ಹಾಕ್ತೀನಿ, ಸಾಸಿವೆ ಒಂದಿಷ್ಟು ಹಾಕ್ತೀನಿ, ಎಲ್ಲ ಒಂದೊಂದು ಸ್ಪೂನು. 1 ಚಮಚೆ ಅರಿಶಿಣದ ಪುಡಿ. ಈ ಚಮಚಲ್ಲಿ 1 ಚಮಚೆ ಅರಿಶಿಣದ ಪುಡಿ. ಒಂದಿಷ್ಟು ಬೇಕಂದರೆ ಮೇಲೆ ನಮ್ಮ ಮೆಟಿಬಲ್ ಚಾಯ್ಸ್ ಇದೆ, ಉದ್ದಿನಬೇಳೆ ಹಾಕ್ಬೋದು, ಇಲ್ಲಾಂದ್ರೆ ಎಲ್ಲ ಆಪ್ಷನಲ್ ಅದ. ಈಗ ನಾನು ಇದನ್ನ ತೆಗೆದಿಟ್ಟು ಸ್ನೇಹಿತರೆ, ಈಗ ನಾನು ಹಾಕುವ ಇಂಗ್ರೀಡಿಯೆಂಟ್ಸು, ಈಗ ನಾವು 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರೆದ ಮೇಲೆ ಆಮೇಲೆ ನಾವು ಫ್ರೈ ಮಾಡಬೇಕು. ಒಂದು ಹಂತ ಹಿಂಗೆ ಕಡ್ಡಾಡ್ಸೋಣ. ಎಣ್ಣೆ ನೋಡ್ಕೊಂಡು ಹಾಕೋದು, ಯಾಕಂದರೆ ನಾನು ಈರುಳ್ಳಿ ಜಾಸ್ತಿ ಹಚ್ಚಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ನೇಹಿತರೆ, ಸಿಡಿತಾ ಇದೆ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ. ಇಷ್ಟು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಒಂದು ಸೆಕೆಂಡ್ ಈ ಥರ ಎಣ್ಣೆಯಲ್ಲಿ ಮುಳುಗಬೇಕು. ಎಣ್ಣೆಯಲ್ಲಿ ಮುಳುಗಿದರೆ ಅಷ್ಟು ಲುಕ್ಕಾಗಿ ಬರುತ್ತೆ. ಇದು ಕಲರ್ ನೋಡಿ. ಅರಿಶಿಣ ಪುಡಿ ನಾವು ಸ್ವಸ್ತಿಕವರ ಅರಿಶಿಣ ಪುಡಿ ಉಪಯೋಗಿಸ್ಕೊಳ್ಳುತ್ತೇವೆ. ನೀವು ಅವರ ವೆಬ್ಸೈಟಿನಲ್ಲಿ ಹೋಗಿ ಆರ್ಡರ್ ಮಾಡಿ ತಗೋಬಹುದು. ಈಗ ಇಷ್ಟ ಆಯಿತು. ಇದನ್ನು 1 ಚಮಚೆ ಉಪ್ಪು ಹಾಕೊಳ್ಳೋಣ. 1 ಚಮಚೆ ಉಪ್ಪು ಹಾಕೊಳ್ಳೋಣ. 1 ಚಮಚೆ ಉಪ್ಪು ಹಾಕೋಣ. ನೋಡಿ, ಸ್ವಲ್ಪ ಒಂದು ಚಮಚೆ ಅಂದ್ಕೊಳ್ಳಿ, ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ಇಂತಸೆ. ನಾನಂತರೂ 1 ಚಮಚೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಹಾಕಿದರೆ ಸ್ವೀಟ್ ಆಗಿರುತ್ತೆ ಪಲ್ಯ. ಒಂದು 10 ಗ್ರಾಮಿನ ಲೆಕ್ಕ ಹಾಕ್ಕೊಳ್ಳೋಣ. 10 ಗ್ರಾಮಿನ ಲೆಕ್ಕ ಬೆಲ್ಲ, ಮತ್ತೇನಿಲ್ಲ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಯಾಕಂದರೆ ಖಾರ ತಿನ್ನೋರು 1 ಚಮಚ ಹಾಕ್ತಿದ್ದೀನಿ ಅಷ್ಟೇ ನಾನು, ಅದು ಖಾರ ಆಗಲ್ಲ ಅಂತ. ಸ್ವಲ್ಪ 1.5 ಚಮಚೆ ಖಾರದ ನೆಕ್ಸ್ಟ್ ಆಗಿದ್ಮೇಲೆ ಒಂದು ಹಂತ ಇದನ್ನು ಕಡ್ಡಾಯಿಸ್ಕೊಳ್ಳೋಣ.
ಒಂದು ಹಂತ ಈ ಥರ ಕಡ್ಡಾಡಿಸ್ಕೊಂಡು ಈ ಥರ ಕಡ್ಡಾಡಿಸ್ಬೇಕು. ಇದನ್ನು ಸ್ನೇಹಿತರೆ ಈ ಥರ ಕಡ್ಡಾಡಿಸಿದ ಮೇಲೆ ಇದು ಇಲ್ಲಿ ಕುದೀತಾ ಇರಲಿ. ನಾವು ಸ್ವಲ್ಪ ಇದಕ್ಕೆ ಹುಂಚಿ ಹುಳಿ ತಯಾರು ಮಾಡೋಣ. ಹುಂಚಿ ಹುಳಿಗೆ ಸ್ವಲ್ಪ ಇದು ಬೇಕು. ಏನು ಇಲ್ಲೇ ಇರಲಿ ಅಂದ್ರೆ ಸ್ವಲ್ಪ ನೀರು ಕಲಿಸ್ತೀನಿ. ಹುಂಚಿ ಹುಳಿ ಕಲಿಸೋಕ್ಕೆ ಸ್ವಲ್ಪ ಹುಂಚಿ ಹುಳಿ ಕಲ್ಸಕ್ಕೆ ಸ್ನೇಹಿತರೆ ಇಷ್ಟು ನಾವು ಹುಂಚಿ ರಸ ಹೋಗ್ಬೇಕು. ಸ್ವಲ್ಪ ನೋಡ್ಕೊಂಡು ಹೋಗಿ ಹಳ್ಳು ಇರುತ್ತವೆ. ಈ ಥರ ಹುಂಚಿ ಹುಳಿ ರಸನ ಇದಕ್ಕೆ ಬಿಡ್ತಾ ಇರಬೇಕು. ನೆಕ್ಸ್ಟ್ ಆಮೇಲೆ ಆಯಿತು. ಈಗ ನಾನು ಸ್ವಲ್ಪ ಕೈ ತಗೊತೀನಲ್ಲ ಅಲ್ಲಿ ನೆಕ್ಸ್ಟ್ ಅದಾಗಿದ್ಮೇಲೆ ಒಂದು ಹಂತ ಕಡ್ಡಾಡ್ಸೋಣ. ಇದನ್ನು ಪ್ರಿಫೇಲಾಗಿ ನಿಮಗೆ ಹೆಂಗೆ ಬೇಕಾ ಹಂಗೆ ಮಾಡೋಕ್ಕೆ ಬರಲಿಲ್ಲ. ಅದೊಂದು ಕೈ ಕುಂತು ಬಿಟ್ಟಿರ್ತೇವೆ. ಆ ಕೈ ನೋಡ್ಕೊಂಡು ನೀವು ಮಾತಾಡ್ಕೋಬೇಕು. ನೋಡ್ತೀರಾ ಈ ಥರ ಹುಂಚಿ ನಮ್ಮ ಟೇಸ್ಟ್ ಕೊಡುತ್ತೆ. ಈ ಥರ ಹುಳಿ ನಮ್ಮ ರೆಡಿ ಆಯಿತು. ರೆಡಿಯಾಗಿದೆ. ಇದಕ್ಕೆ ನಾನು ಚುರ್ಮರಿ ಚುಮ್ಮರಿ ರೆಡಿ ಮಾಡ್ಕೊಳ್ಳೋಣ. ಇದು ಇಟ್ಟು ಬೆಚ್ಚಗಿರಲಿ. ನೆಕ್ಸ್ಟ್ ಚೂಸಿದ ಚುಮ್ಮರಿ ರೆಡಿ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಇಲ್ಲೇ ಇರಲಿ. ಚೂಸಿದ ಚುರುಮರಿ ರೆಡಿ ಮಾಡ್ಕೊಳ್ಳೋಣ. ಆದಮೇಲೆ ನಮ್ಮ ಪಲ್ಯ ಕುದೀತಾ ಇದೆ. ಪಲ್ಯ ಕುದೀತಾ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ಚುಮ್ಮರಿ ಚೋಸಲಾಕೆ ಇಟ್ಟಿದ್ದೆ ನೆನೆಯಲು. ಅದನ್ನೀಗ ಸ್ವಲ್ಪ ಏನಾರ ತಪ್ಪಾಗಿದ್ದರೆ ಕ್ಷಮಿಸಿ. ಯಾಕಂದರೆ ನಾವು ಅದೇ ಏನಾರ ಒಂದು ಕನ್ಫ್ಯೂಷನ್ ಆಗಿರ್ತದೆ. ಏನೋ ಮಾಡೋಕ್ಕೂ ಏನಾರು ಆಗಿರ್ತದೆ. ಅಂದರೆ ಕಾವೊಮ್ಮೆ ಉಪ್ಪು ಜಾಸ್ತಿ ಹಾಕಿರ್ತೀವಿ ನೋಡಲ್ದ. ಅದಕ್ಕೆ ಇಷ್ಟಾಗಿನ ಮೇಲೆ ಇದನ್ನು ಚುಮ್ಮರಿ ಇಟ್ಟು ಮಾಡಿದ ಮೇಲೆ ಇದು ನಮ್ಮ ಗ್ಯಾಸ್ ಆರಿಸುವ ಸಮಯ. ಬಂದ್ ಕರು ಒಬ್ಬೊಬ್ಬರು ಬಂದ್ ಮಾಡಂಗಿಲ್ಲ. ನಾವು ಇಲ್ಲಿ ಆ್ಯಕ್ಚುಲಿ ಬಂದ್ ಮಾಡ್ತೀವಿ. ತಳಗೆ ಬಂದಾಗಿನ ಮೇಲೆ ನಮ್ಮ ಪಲ್ಯ ರೆಡಿ. ನೋಡ್ತಿರ್ಬೋದು ನೀವು ಎಣ್ಣೆ ಈ ಕ್ರಿಸ್ಪಿಯಾದ ಮೆಣಸಿನಕಾಯಿ ಎಣ್ಣೆಯಲ್ಲಿ ನೋಡ್ತಿರ್ಬೋದು ಎಷ್ಟು ರುಚಿಯಾಗಿ ಬರುತ್ತೆ. ಇದನ್ನು ಚುರುಮರಿನ ಕಲಿಸ್ತೀನಿ ನಾನು. ಸ್ವಲ್ಪ ತಡಿ ಸ್ನೇಹಿತರೆ. ಚುರುಮರಿನ ಕಡ್ಡಾಡಿಸಿ ಕಲಿಸುತ್ತೇನೆ. ನಾವೀಗ ಚುರುಮರಿಗೆ ಸ್ವಲ್ಪ ನಮ್ಮ ಪಲ್ಯ ಬಳಸೋಣ.
ನೋಡ್ತಿರ್ಬೋದು ಸುಡುವುದಾದ ಪಲ್ಯಕ್ಕೆ ನಾವು ಬಳಸ್ತಿರುವ. ಈಗ ಇದನ್ನು ಒಂದು ರೌಂಡು ಕಲಿಸ್ತೀನಿ ನಾನು. ಸುಡ್ತಾ ಇದೆ ಅಂದರೂ ನಾನು ಸಪ್ಪನ್ನು ಚುಮ್ಮರಿ ಹಾಕಿ ಕಲಿಸೋಣ ಒಂದು ರೌಂಡು. ಕಲಿಸ್ತಾ ಇದ್ದೀನಿ ನಾನು. ಈ ಥರ ಸ್ವಲ್ಪ ಕಲಿಸಿ ಅಷ್ಟೇ. ಸ್ವಲ್ಪ ಹಿಟ್ಟು ಹಾಕಿಬಿಟ್ರೆ ಮುಗಿದೋಯ್ತು. ಹಿಟ್ಟು ತರ್ತೀನಿ ನಾನು, ಇಲ್ಲೇ ಸ್ನೇಹಿತರೆ. ಈ ಥರ ಸ್ವಲ್ಪ ಹಿಟ್ಟು ಹೊಡೆದ್ರೆ ಸಾಕೋದಕ್ಕೆ, ಮತ್ತೇನು ಬೇಡ. ರುಚಿಯಾದ ಕ್ರಿಸ್ಪಿಯಾದ ನಮ್ಮ ಜೋಶದ ಚುಮ್ಮರಿ ಸೂಸಲ ರೆಡಿ. ಈಗ ನಾವು ತಾಟಿಗೆ ಸರ್ವ್ ಮಾಡೋಣ. ಮೊದಲು ಹೇಗಿದೆ ಅಂತ ಕಮೆಂಟ್ಸ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಥರ ನಿಮಗೆ ಈ ಥರ ರೆಸಿಪಿ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ನಿಮಗೆ ತಲುಪುತ್ತೇವೆ. ಮೊದಲು ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ. ನೋಡಿ ಸ್ನೇಹಿತರೆ, ಇಷ್ಟು ಚಲೋವಾಗಿ ಗಿರ್ಮಿಟ್ ಬಂದವು. ನಾವು ತಿಂದು ತೋರಿಸ್ತೀನಿ ನಿನಗೆ, ತಿಂದ ತೋರಿಸ್ಬಿಡೋಣ ಹೇಗಿದೆ ಅಂತ. ವಾವ್, ಸೂಪರ್ ಆದ ಗಿರ್ಮಿಟ್ಟಿ. ವಾಹ್, ಅದ್ಭುತ. ಇಂಥ ರೆಸಿಪಿ ಎಲ್ಲಿ ಸಿಗಲ್ಲ, ಅಷ್ಟು ರುಚಿಯಾದ. ಒಬ್ಬೊಬ್ಬರು ಕೈ ಕೂಡ ಹಂಗಲ್ಲ. ವಿಡಿಯೋದಲ್ಲಿ ಎಲ್ಲ ಕಂಪಲ್ಸರಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆ ಥರ ಮಾಡಿರಿ, ನೀವೇ ನೆನೆಸ್ತೀರಿ. ನೆನೆಸೋದಲ್ದ ಈ ಅಡುಗೆ ಚಲೋ ಆಗಿತ್ತು ಅಂತ ಹೇಳ್ಸ್ಕೊತೀರಿ ಅಂತ ವಿಡಿಯೋ ಮುಗಿಸ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಮುಗಿಸ್ತೀನಿ. ಎಲ್ಲರೂ ಧನ್ಯವಾದಗಳು.